ಜೈ ಹಿಂದ್. ನೋಡ್ರಿ, ನಾವು ಎಸ್ ಎಸ್ ಸಿ ಇಂಗ್ಲಿಷ್ ಗ್ರಾಮರ್ ಡಿಸ್ಕಷನ್ ಮಾಡಕತ್ತೀವಿ. ಅದರಲ್ಲಿ ರೂಲ್ 5 ಅದು ಯಾವ ಟಾಪಿಕ್ ಮೇಲೆ ಅಂದ್ರೆ ನೌನ್ ಟಾಪಿಕ್ ಮೇಲೆ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ, ರೂಲ್ ಏನೈತೆ ಅಂತಂದ್ ಹೇಳಿದ್ರ ದ ನಂಬರ್ ಗಾರ್ಡ್ ಅಂತಂದೇಳಿ. ನಂಬರ್ ಗಾರ್ಡ್ ರೂಲ್ ಏನ್ ಹೇಳತ್ತ, ಈಗ ಯಾವ್ದಾದ್ರು ನೌನ್ ಮುಂದೆ ನೌನ್ ಎಲ್ಲಿ ಬರತ್ರಿ? ಈಗ ಸೆಂಟೆನ್ಸ್ ಬಂದ್ರ ಸಬ್ಜೆಕ್ಟ್, ವರ್ಬ್, ಆಮೇಲೆ ಆಬ್ಜೆಕ್ಟ್ ಅಂತಂದ್ ಹೇಳ್ತೀವಿ, ಕರೆಕ್ಟಾ? ಈ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ನೌನ್ ಅನ್ನ ಬಳಸ್ತೀವಿ. ಈ ನೌನ್ ಮುಂದೆ ಏನಾದ್ರೂ ಸಂಖ್ಯೆ ಬಂತು ಅಂತಂದ್ರೆ ಆ ನೌನ್ ಗಳಿಗೆ ನಾವು ಎಸ್ ಪ್ರತ್ಯಯ ಹಚ್ಚಂಗಿಲ್ಲ. ಎಸ್ ಪ್ರತ್ಯಯ ಹಚ್ಚಿದಂದ್ರ ರಾಂಗ್ ಆಗುತ್ತೆ. ಅದ್ ಹೆಂಗ್ರಿ? ನಾವು ಎಕ್ಸ್ಪ್ಲನೇಷನ್ ಕೊಡ್ತೀವಿ ನೋಡ್ರಿ. ಈಗ ಡಜನ್ ಅನ್ನೋದು ಬರುತ್ತ, 100 ಅಂತಂದ್ ಹೇಳಿ ಬರ್ತೈತಿ, 1000 ಅಂತಂದ್ ಹೇಳಿ, ಮಿಲಿಯನ್, ಸ್ಕೋರ್, ಆಮೇಲೆ ಪೇರ್ ಅಂತಂದ್ ಹೇಳಿ ಈ ತರ ವರ್ಡ್ಸ್ ಗಳು ಬರ್ತಾವ. ಇವುಗಳೆಲ್ಲ ಏನಂತಂದ್ ಹೇಳಿದ್ರೆ ನೌನ್ ಗಳಂತಂದ್ ಹೇಳ್ತೀವಿ. ಇವುಗಳ ಮುಂದೆ ಎಲ್ಲಾದ್ರೂ ಒಂದ್ ನಂಬರ್ ಬಂತು ಅಂತಂದ್ ಹೇಳಿದ್ರ ಆ ನಂಬರ್ ಗಳಿಗೆ ಎಸ್ ಅನ್ನ ಸೇರಿಸಬಾರ್ದು. ನಂಬರ್ ಬರ್ಲಿಲ್ಲ ಅಂದ್ರೆ ನೀವು ಎಸ್ ಸೇರಿಸಬಹುದು, ನಂಬರ್ ಬಂದ್ರೆ ಎಸ್ ಸೇರ್ಸಂಗಿಲ್ಲ. ಹೆಂಗ? ಸರಿ, ಎಕ್ಸಾಂಪಲ್ ನೋಡ್ರಿ. ಐ ಬಾಟ್ 3 ಡಜನ್ ಎಗ್ಸ್ ಅಂತಂದ್ ಹೇಳಿ, ಇಲ್ಲಿ 3 ಅನ್ನೋದೈತೆ ಮುಂದ್ಗಡೆ. ಏನಂತಂದ್ ಹೇಳಿದ್ರ 3 ಅನ್ನೋ ಒಂದ್ ಸಂಖ್ಯೆ ಐತೆ, 3 ಡಜನ್ ಎಗ್ಸ್ ಅಂತಂದ್ ಹೇಳ್ಬೇಕು. ಸರ್, ಇಲ್ಲಿ 3 ಡಜನ್ಸ್ ಅಂತಂದ್ ಹೇಳಂಗಿಲ್ಲ. ಈಗ ನೋಡ್ರಿ ಹೆಂಗಂತಂದ್ ಹೇಳಿದ್ರೆ 3 ಡಜನ್ಸ್ ಅಂತಂದ್ ಹೇಳ್ರಿ ಅಂದ್ರೆ ರಾಂಗ್ ಆಗತ್ತ. ಐ ಬಾಟ್ 3 ಡಜನ್ಸ್ ಎಗ್ಸ್ ಅಂತಂದ್ ಹೇಳಿದ್ರೆ ರಾಂಗ್. ಎಸ್ ಬರಂಗಿಲ್ಲ ಇಲ್ಲಿ, ಯಾಕಂದ್ರೆ ನಂಬರ್ ಐತೆ. ಸೊ ಐ ಬಾಟ್ 3 ಡಜನ್ ಎಗ್ಸ್ ಅಂತಂದ್ ಹೇಳಿ ಬರುತ್ತೆ. ಇದು ಕರೆಕ್ಟ್ ಆಗಿರೋ ಅದ್ರದ್ ರೂಪ. ಈಗ ಸಂಖ್ಯೆ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಸರ್ ಡಜನ್ಸ್ ಅಂದ್ರೆ ಹೇಳಿದ್ರೆ ರಾಂಗ್, ಕರೆಕ್ಟ್ ರೀ? ಈಗ ನೋಡ್ರಿ, ಡಜನ್ಸ್ ಆಫ್ ಎಗ್ಸ್ ವೇರ್ ಸೋಲ್ಡ್. ಎಸ್, ಇದ್ರ ಮುಂದೆ ಏನಂತಂದ್ ಹೇಳಿದ್ರೆ ನಂಬರ್ ಇಲ್ಲ, ಸಂಖ್ಯೆ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಎಸ್ ಹಚ್ಬೋದು. ಎಲ್ಲಾದ್ರೂ ಸಂಖ್ಯೆ ಬಂತು ಅಂತಂದ್ ಹೇಳಿದ್ರೆ, ಪರ್ಟಿಕ್ಯುಲರ್ ಆಗಿ ಸಂಖ್ಯೆ ಬಂದ್ರೆ ಅದಕ್ಕ ಎಸ್ ಪ್ರತ್ಯಯ ಹಚ್ಚೋಂಗಿಲ್ಲ. ಯಾವುದಕ್ಕೆ? ಆ ನೌನ್ಗೆ ಸಂಬಂಧಿಸಿದ ನೌನ್ಗೆ ಅಂತಂದ್ ಹೇಳಿ. ಇದೇನಂದ್ರೆ ನಮ್ದು ರೂಲ್ ಆಗತ್ತ. ಇವಾಗ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಸರ್, ನಾವ್ ಇದನ್ನ ಹೆಂಗ್ ನೆನ್ಪಿಟ್ಕೋಬೇಕ್ರಿ? ಇದನ್ನ ಹೆಂಗ್ ಅಂತಂದ್ ಹೇಳಿದ್ರೆ ನಂಬರು ನೌನ್ ನೋ ಎಸ್ ಅಂತಂದ್ ಹೇಳಿ ನೆನ್ಪಿಟ್ಕೊಳ್ರಿ. ಈಗ ಐ ಹ್ಯಾವ್ 200 rupees ಅಂತಂದೈತೆ. ಈಗ ಎಪ್ಪಿ ತಪ್ಪಿ ಎಲ್ಲಾದ್ರೂ 200s ಅಂತಂದ್ ಎಲ್ಲಾದ್ರೂ ಇತ್ತು ಅಂತಂದ್ ಹೇಳಿದ್ರೆ, ಯಾಕಂತಂದ್ ಹೇಳಿದ್ರೆ 2 ಅನ್ನೋದು ಐತ್ರಿ ಸರ್, 100s ಅಂತ ಬರ್ಬೇಕ್ರಿ ಇಲ್ಲಿ. ರಾಂಗ್, ಆಲ್ರೆಡಿ 2 ಅಂತಂದ್ ಹೇಳ್ತಾ ಐತೆ. ಸೊ ಅದಕ್ಕೋಸ್ಕರ ಇದು ಜಸ್ಟ್ 100 ಆಗ್ಬೇಕಷ್ಟ. ಇದು ಕರೆಕ್ಟ್ ಆಗಿರೋ ರೂಪ. 100s ಅನ್ನೋದು ಬರದ್ರೆ ರಾಂಗ್ ಆಗತ್ತ ಇಲ್ಲಿ. ಅದೇ ರೀತಿಯಾಗಿ ಶಿ ಬಾಟ್ 5 ಪೇರ್ ಆಫ್ ಶೂಸ್ ಅಂತಂದ್ ಹೇಳಿ, ಅಪ್ಪಿ ತಪ್ಪಿ 5 ಫೇರ್ಸ್ ಅಂತಂದಿತ್ತು ಅಂತಂದ್ ಹೇಳಿದ್ರೆ ರಾಂಗ್. ಜಸ್ಟ್ ಪೇರ್ ಅಂತಂದ್ ಹೇಳಿ ಅಷ್ಟೇ ಇರ್ಬೇಕಿಲ್ಲಿ. ಶಿ ಬಾಟ್ 5 ಪೇರ್ ಆಫ್ ಶೂಸ್. ಯಾಕಂತಂದ್ ಹೇಳಿದ್ರೆ ಅದ್ರ ಹಿಂದ್ಗಡೆ ಒಂದ್ ಸಂಖ್ಯೆ ಐತೆ 5 ಅಂತಂದ್ ಹೇಳಿ. ಈಗ ನೋಡ್ರಿ, ನಿಮ್ಗೆ ಎಲ್ಲಾನು ಗೊತ್ತಾಗತ್ತೆ. ಈಗ 2 ಡಜನ್ಸ್ ಆಫ್ ಪೆನ್ಸ್ ಅಂತಂದೈತೆ. ಸರ್ ನೋಡ್ರಿ, ಡಜನ್ಸ್ ಅಂತಂದೈತ್ರಿ, ಇದ್ರ ಹಿಂದ್ಗಡೆ ನಂಬರ್ ಐತ್ರ, ಬರಂಗಿಲ್ರಿ. ಸೊ ಅದಕ್ಕೋಸ್ಕರ ನಾವ್ ಹೆಂಗ್ ಬರಿಬೇಕ್ರಿ? 2 ಡಜನ್ ಪೆನ್ಸ್ ಅಂತಂದ್ ಹೇಳಿ ಬರಿಬೇಕು. ಸರ್ ನೆಕ್ಸ್ಟ್ ನೋಡ್ರಿ, 500 ನೆಕ್ಸ್ಟ್ ಏನಂದ್ರೆ 500 rupees ಅಂತಂದೈತೆ. 5 ಅಂತ ಸಂಖ್ಯೆ ಐತೆ, ನೆಕ್ಸ್ಟ್ 100s ಅಂತ ತಗೊಂಡಿದಾನ. ಸೊ ಅದಕ್ಕೋಸ್ಕರ ಇದು ಬರಂಗಿಲ್ಲ ಇಲ್ಲಿ. ಅಂದ್ರೆ ಏನ್ ಬರ್ಬೇಕು? 500 rupees ಅಂತಂದ್ ಹೇಳಿ ಅಷ್ಟ ಬರ್ಬೇಕು. ನೆಕ್ಸ್ಟ್ 10,000 ಪೀಪಲ್ ಅಂತಂದ್ ಹೇಳಿ, ಎಸ್ ಬರಂಗಿಲ್ಲ ಇಲ್ಲಿ, ಯಾಕಂದ್ರೆ ಹಿಂದ್ಗಡೆ ಸಂಖ್ಯೆ ಬಂದೈತೆ. 10,000 ಪೀಪಲ್ ಅಂತಂದ್ ಹೇಳಿ ಬರ್ಬೇಕಾಗತ್ತ. ಸೇಮ್ ಅದೇ ತರ 2 millions dollars ಅಂತಂದೈತೆ. 2 ಹಿಂದ್ಗಡೆ ಸಂಖ್ಯೆ ಐತೆ, ಎಸ್. ಅದಾದ ನಂತರ ಮಿಲಿಯನ್ಸ್, ಎಸ್ ಬರಂಗಿಲ್ಲ ಇಲ್ಲಿ. ಅಂದ್ರೆ ಏನ್ ಬರ್ಬೇಕು? 2 million dollars ಅಂತಂದ್ ಹೇಳಿ ಬರ್ಬೇಕು. 3 ಪೇರ್ಸ್ ಅಂತಂದ್ ಹೇಳಿದ್ರೆ ಪೇರ್ಸ್ ಬರಂಗಿಲ್ರಿ. 3 ಪೇರ್ ಆಫ್ ಶೂಸ್ ಅಂತಂದ್ ಹೇಳಿ ಬರ್ಬೇಕು. ಎಸ್ ಎಸ್ ಸಿ ಎಕ್ಸಾಮ್ಸ್ ಗಳಲ್ಲಿ ಕೇಳುವಂತ ಕ್ವಶನ್ಸ್ ಗಳು ಇವುಗಳನ್ನ ಹೆಂಗ್ ಎಸ್ ಪ್ರತ್ಯಯ ಹೆಂಗ್ ಸೇರಿಸಬೇಕಾದ್ರೆ ನಾವು ನೆಕ್ಸ್ಟ್ ಲಾಸ್ಟ್ ಹೇಳ್ತೀನಿ. ಇದು ಇವಾಗ ಜಸ್ಟ್ ನೆನ್ಪಿಡ್ಕೋಬೇಕು. ನಾವು ಎಲ್ಲಾದ್ರೂ ಸಂಖ್ಯೆಯನ್ನ ಹುಡ್ಕೋಬೇಕು. ಸಂಖ್ಯೆ ಎಲ್ಲಾದ್ರೂ ಸೆಂಟೆನ್ಸ್ ಒಳಗಡೆ ಸಂಖ್ಯೆಗಳಿತ್ತು ಅಂತಂದ್ರೆ 1 2 10,000 ಏನ್ ಬೇಕಾದಿರ್ಲಿ ಸಂಖ್ಯೆಗಳಿತ್ತು ಅಂತಂದ್ರೆ ಆ ವಾಕ್ಯದಲ್ಲಿ ಡಜನ್, 100, 1000 ಈ ತರ ನೌನ್ಸ್ ಗಳು ಬಂದು ಅಂತಂದ್ರೆ ಅವಾಗ ಅವುಗಳಿಗೆ ಎಸ್ ಪ್ರತ್ಯಯ ಹಾಕ್ಬಾರ್ದು. ಎಸ್ ಪ್ರತ್ಯಯ ಅಥವಾ ಇ ಎಸ್ ಪ್ರತ್ಯಯ ಇತ್ತಂತ ಹೇಳಿದ್ರೆ ಅದನ್ನ ತೆಗೆದು ಹಾಕ್ಬೇಕು ಅಂತಂದ ಹೇಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, 3 ಡಜನ್ ಅಂತಂದೈತೆ, ಇದು ಕರೆಕ್ಟ್ ಎಸ್ ಪ್ರತ್ಯಯ. 3 ಡಜನ್ಸ್ ಅಂತಂದೈತೆ, ಇದು ರಾಂಗ್. ಆಮೇಲೆ ನೆಕ್ಸ್ಟ್ ನಾವು ಈ ತರ ಯೂಸ್ ಮಾಡೋದು ಮೆನಿ ಡಜನ್ಸ್ ಅಂತಂದೇಳಿ. ಮೆನಿ ಡಜನ್ಸ್ ಅಂತಂದೇಳಿ ಇದ್ರ ಹಿಂದ್ಗಡೆ ಏನಾದ್ರು ಪರ್ಟಿಕ್ಯುಲರ್ ಆಗಿ ನಂಬರ್ ಐತೇನ್ರಿ? ಇಲ್ಲ, ನಂಬರ್ ಇಲ್ರಿ. ಮೆನಿ ಎಷ್ಟ್ ಬೇಕಾದಟ್ ಇರ್ಬೋದು, ನಂಬರ್ ಇಲ್ಲ, ಪರ್ಟಿಕ್ಯುಲರ್ ನಂಬರ್ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಮೆನಿ ಡಜನ್ಸ್ ಅಂತಂದೇಳಿ ಈ ತರ ಯೂಸ್ ಮಾಡ್ಬೋದು ಡಜನ್ಸ್. ಮೆನಿ ಡಜನ್ಸ್ ಅಂತಂದೇಳಿ. ಎಸ್, ನೆಕ್ಸ್ಟ್ ಅದೇ ತರ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ ಇವಾಗ. ಇಲ್ಲಿ ನೋಡ್ರಿ, ಕ್ವಶನ್ ಏನೈತೆ ಅಂತಂದ ಹೇಳಿದ್ರ, ಹಿ ಪರ್ಚೇಸ್ಡ್ 3 ಡಜನ್ಸ್ ಆಫ್ ಮ್ಯಾಂಗೋಸ್ ಫಾರ್ ಹೀಸ್ ಚಿಲ್ಡ್ರನ್ ಅಂತಂದ ಹೇಳಿ. ಓಕೆ, ಈ ರೀತಿ ಆಗೈತೆ. ಇಲ್ಲಿ ನೋಡ್ರಿ 3 ಡಜನ್ಸ್ ಅಂತಂದೈತೆ. ಸರ್ ಇಲ್ಲಿ ನಂಬರ್ ಐತ್ರಿ, ಆಮೇಲೆ ಡಜನ್ಸ್ ಅನ್ನೋ ಒಂದು ವರ್ಡ್ ಬಂದೈತ್ರಿ. ನಂಬರ್ ಆದ ನಂತರ ಡಜನ್ಸ್ ಅಂತಂದ ಹೇಳಿ ಬರಂಗಿಲ್ರಿ.
ಅದೇನಂತ ಬರ್ಬೇಕು, ಜಸ್ಟ್ ಡಜನ್ ಅಂತಂದ್ ಹೇಳಿ ಬರ್ಬೇಕ್ರಿ. ಅದಕ್ಕೋಸ್ಕರ ಪಾರ್ಟ್ ಬಿ ಎರರ್ ಅನ್ನ ಹೊಂದೈತೆ. ಈ ಪರ್ಚೇಸ್ಡ್ 3 ಡಜನ್ ಆಫ್ ಮ್ಯಾಂಗೋಸ್ ಅಂತಂದ್ ಹೇಳಿ ಬರ್ಬೇಕ್ರಿ ಅಲ್ಲಿ ಅಂತಂದ. ಕ್ಲಿಯರ್? ಅದೇ ತರ ನೆಕ್ಸ್ಟ್ ಕ್ವಶನ್, ಶಿ ಹ್ಯಾಸ್ 200 rupees ಇನ್ ಹರ್ ಪರ್ಸ್ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ ಏನೈತೆ ಸರ್, 2 ಅಂತಂದೈತ್ರಿ, ಅದಾದ ನಂತರ 100 ಅಂತಂದೈತೆ. ಇದಕ್ಕೆ ಯಾವುದೇ ರೀತಿ ಎಸ್ ಪ್ರತ್ಯಯ ಆಗ್ಲಿ ಎಸ್ ಪ್ರತ್ಯಯ ಆಗ್ಲಿ ಸೇರಿಲ್ರಿ. ಸೊ ಅದಕ್ಕೋಸ್ಕರ ಇದನ್ನ ನಾವ್ ಏನಂತ ಕರಿತೀವಿ, ನೋ ಎರರ್ ಅಂತಂದ್ ಕರಿತೀವಿ. ಪಾರ್ಟ್ ಇ ಅಂತಂದ್ ಹೇಳಿ ನಾವು ಚೂಸ್ ಮಾಡ್ಕೋಬೇಕು. ನೋ ಎರರ್. ನಂಬರ್ ಆದ ನಂತರ ನೌನ್ ಐತೆ, ನೌನ್ ಆದ ನಂತರ ನೆಕ್ಸ್ಟ್ ಏನೈತೆ ಅಲ್ಲಿ ಎಸ್ ಪ್ರತ್ಯಯ ಅಥವಾ ಎಸ್ ಪ್ರತ್ಯಯ ಹಚ್ಚಿಲ್ಲ, ಕರೆಕ್ಟ್ ಆಗೈತೆ, ಅದು ರೂಲ್ಸ್ ಅನ್ನ ಫಾಲೋ ಹೊಂದುತ್ತ. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್, ದ ಫಾರ್ಮರ್ ಸೋಲ್ಡ್ 5 scores ಆಫ್ ಆಪಲ್ಸ್ ಇನ್ ದ ಮಾರ್ಕೆಟ್ ಅಂತಂದೇಳಿ. ನೋಡ್ರಿ 5 ಅನ್ನೋದ್ ಸಂಖ್ಯೆ ಐತೆ, ಅದಾದ ನಂತರ ಸ್ಕೋರ್ಸ್ ಅನ್ನೋದು ಬಂದೈತೆ. ಸರ್ ಇಲ್ಲಿ ಎಸ್ ಪ್ರತ್ಯಯ ಐತಿ ಅಥವಾ ಎಸ್ ಪ್ರತ್ಯಯ ಯಾವ್ದಾದ್ರು ಒಂದು ಬಂತಂತಂದ ಹೇಳಿದ್ರೆ ಅದು ರಾಂಗ್ ಅಂತಂತ ಹೇಳ್ತೀವಿ. ನಾವ್ ಏನ್ ಹೇಳ್ಬೇಕು, ಜಸ್ಟ್ 5 ಸ್ಕೋರ್ ಅಂತಂದ್ ಹೇಳ್ಬೇಕು. ಏನಂತಂದ್ ಹೇಳ್ಬೇಕು, ಜಸ್ಟ್ 5 ಸ್ಕೋರ್ ಅಂತಂದ್ ಹೇಳಿ. ದ ಫಾರ್ಮರ್ ಸೋಲ್ಡ್ 5 scores ಆಫ್ ಆಪಲ್ಸ್ ಇನ್ ದ ಮಾರ್ಕೆಟ್ ಅಂತಂದ್ ಹೇಳಿ. ಅದಕ್ಕೋಸ್ಕರ ಪಾರ್ಟ್ ಬಿ ಏನಂದ್ರ ರಾಂಗ್ ಎರರ್ ಅನ್ನ ಹೊಂದೈತೆ. ಅದೇ ರೀತಿಯಾಗಿ ಐ ಹ್ಯಾವ್ $10,000 ಇನ್ ಮೈ ಬ್ಯಾಂಕ್ ಅಕೌಂಟ್ ಅಂತಂದೇಳಿ. ನೋಡ್ರಿ 10,000 ಅದೇನೋ ಒಂದು ವಿಯರ್ಡ್ ತರ ಅನಿಸ್ತಾ ಐತೆ. ಅಲ್ಲಿ 10 ಅನ್ನೋ ಒಂದು ನಂಬರ್ ಬಂತು, ಅದಾದ ನಂತರ ನೌನ್ಗೆ ಏನಂತಂದ್ರೆ ಅದ್ರ ಎಸ್ ಪ್ರತ್ಯಯ ಇರಬಾರ್ದು, ಜಸ್ಟ್ 1000 ಇರ್ಬೇಕು. $10,000 ಇನ್ ಮೈ ಬ್ಯಾಂಕ್ ಅಂತಂದೇಳಿ. ಎಸ್ ಅದೇ ತರ ವಿ ಸಾ 2 pair ಆಫ್ pigeons ಸಿಟ್ಟಿಂಗ್ ಆನ್ ದ ರೂಫ್ ಅಂತಂದ ಹೇಳಿ. ಓಕೆ, ಕರೆಕ್ಟ್ ಐತೆ. 2 ಅಂತಂದೈತೆ, ಅದಾದ ನಂತರ ಪೇರ್ ನೋ ಒಂದು ನೌನ್ ಐತೆ. ಈ ಪೇರ್ಗೆ ಏನಂತಂದ ಹೇಳಿದ್ರೆ ಯಾವುದೇ ರೀತಿ ಎಸ್ ಪ್ರತ್ಯಯ ಆಗಿರ್ಲಿ ಅಥವಾ ಎಸ್ ಪ್ರತ್ಯಯ ಆಗಿ ಸೇರಿಲ್ಲ. ಸೊ ಅದಕ್ಕೋಸ್ಕರ ನಾವು ಇದನ್ನ ಏನಂತ ಕರಿತೀವಿ, ನೋ ಎರರ್ ಅಂತ ಕರಿತೀವಿ. ಎರರ್ ಇಲ್ಲ, ಅದು ಕರೆಕ್ಟ್ ಆಗಿರುವಂತ ಸ್ಟೇಟ್ಮೆಂಟ್ ಆಗೈತೆ. ನೆಕ್ಸ್ಟ್ ನಾವು ಕರೆಕ್ಟ್ ಆಪ್ಷನ್ ಅನ್ನ ಚೂಸ್ ಮಾಡ್ಕೋಬೇಕು. ಮೈ ಗ್ರ್ಯಾಂಡ್ ಫಾದರ್ ಗಿಫ್ಟೆಡ್ ಮೀ ಡ್ಯಾಶ್ ಡ್ಯಾಶ್ ಆಫ್ ಬುಕ್ಸ್ ಆನ್ ಮೈ ಬರ್ತ್ಡೇ ಅಂತಂದೇಳಿ. ಕೆಳಗಡೆ ನೋಡ್ರಿ 2 ಡಜನ್ಸ್ 2 ಡಜನ್ 2 ಡಜನ್ಸಸ್ ಅಂತಂದೇಳಿ. ಅದಾದ ನಂತರ ಸೆಕೆಂಡ್ ಡಜನ್ ಅಂತಂದೇಳಿ. ಸೆಕೆಂಡ್ ಡಜನ್ ಅಂತಂದ ಹೇಳಿ ಬರಂಗಿಲ್ಲ. ಅದಾದ ನಂತರ ಎಸ್ ಪ್ರತ್ಯಯ ಅಂತೂ ಸೇರ್ಸೋದೇ ಇಲ್ಲ. ಕರೆಕ್ಟಾ? ಈ ತರ ಎಸ್ ಪ್ರತ್ಯಯ ಸೇರ್ಸಂಗಿಲ್ಲ. ಓನ್ಲಿ ಎಸ್ ಪ್ರತ್ಯಯ ಇಲ್ಲದೆ ಇರೋದ್ ಚೂಸ್ ಮಾಡ್ಕೋಬೇಕಾಗತ್ತ. 2 ಡಜನ್ ಅಂತಂದ ಹೇಳ್ತೀವಿ. ಏನಂತಂದ್ರೆ 2 ಡಜನ್ ಅಂತಂದ್ರೆ. ಅದೇ ತರ ನೆಕ್ಸ್ಟ್ ನೋಡ್ರಿ, ದ ಕಂಪನಿ ರೆಕ್ರೂಟೆಡ್ ಡ್ಯಾಶ್ ಡ್ಯಾಶ್ ವರ್ಕರ್ಸ್ ದಿಸ್ ಇಯರ್ ಅಂತಂದೇಳಿ. 500s ಅಪೋಸ್ಟ್ರೋಫಿ ಅಂತಂದಿದೆ, 500s ಅಂತಂದ ಹೇಳಿ. ಇದು ಬರಂಗಿಲ್ಲ. ಎಸ್ ಪ್ರತ್ಯಯ ಎಲ್ಲೆಲ್ಲಿ ಸೇರಿದ ಅವನ್ನೆಲ್ಲ ತೆಗೆದಾಕ್ರಿ. ಓನ್ಲಿ ದ ಕಂಪನಿ ರೆಕ್ರೂಟೆಡ್ 500 ವರ್ಕರ್ಸ್ ದಿಸ್ ಇಯರ್ ಅಂತಂದ. ಅದೇ ತರ ದ ಕನ್ಸ್ಟ್ರಕ್ಷನ್ ಆಫ್ ದ ಬ್ರಿಡ್ಜ್ ಕಾಸ್ಟ್ ಡ್ಯಾಶ್ ಡ್ಯಾಶ್ ರುಪೀಸ್ ಅಂತಂದ ಹೇಳಿ. 10 millions ಆಫ್ 10 millions. ಎಸ್ ಪ್ರತ್ಯಯ ಇಲ್ಲೆಲ್ಲ ಐತಲ್ಲ ತೆಗೆದು ಹಾಕ್ಬಿಡೋದು. ಅಲ್ಲಿ ಎಸ್ ಪ್ರತ್ಯಯ ಅಥವಾ ಇ ಎಸ್ ಪ್ರತ್ಯಯ ಎರಡು ಸೇರಂಗಿಲ್ಲ ಅಂತಂದ್ ಹೇಳಿದೀನಿ ನಾನು. ಅಂದ್ರೆ ಡೈರೆಕ್ಟ್ ಆಗಿ ಏನ್ ಬರ್ಬೇಕು, ದ ಕನ್ಸ್ಟ್ರಕ್ಷನ್ ಆಫ್ ದ ಬ್ರಿಡ್ಜ್ ಕಾಸ್ಟ್ 10 million rupees ಅಂತಂದ ಹೇಳಿ. 10 million rupees. ಅದೇ ತರ ನೆಕ್ಸ್ಟ್ ನೋಡ್ರಿ, ಶಿ ಬಾಟ್ ಡ್ಯಾಶ್ ಡ್ಯಾಶ್ ಆಫ್ ಬ್ಯಾಂಗಲ್ಸ್ ಫ್ರಮ್ ದ ಶಾಪ್ ಅಂತಂದ ಹೇಳಿ. ಶಿ ಬಾಟ್ ಡ್ಯಾಶ್ ಡ್ಯಾಶ್ ಆಫ್ ದ ಬ್ಯಾಂಗಲ್ಸ್ ಫ್ರಮ್ ದ ಶಾಪ್. 3 pairs ಆಫ್. ಈಗ ನೋಡ್ರಿ ಥ್ರೈಸ್ ಫೇರ್ ಅಂತಂದ ಹೇಳಿ. ಇವ್ಯಾವು ಬರಂಗಿಲ್ಲ, ಜಸ್ಟ್ 3 pairs. ಶಿ ಬಾಟ್ 3 pair ಆಫ್ ಬ್ಯಾಂಗಲ್ಸ್ ಫ್ರಮ್ ದ ಶಾಪ್ ಅಂತಂದ ಹೇಳಿ. ಸೇಮ್ ಅದೇ ತರ ಇನ್ನೊಂದು ಕ್ವಶನ್, ಐ ಬಾಟ್ 5 ಡಜನ್ಸ್ ಅಂತಂದ ಹೇಳಿ. ನೆಕ್ಸ್ಟ್ ನೋಡ್ರಿ, ಇಲ್ಲೇ ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ. 5 ಡಜನ್ಸ್ ಅಲ್ಲ, ಜಸ್ಟ್ ಐ ಬಾಟ್ 5 ಡಜನ್ ಅಂತಂದ ಹೇಳಿ. ಅದೇ ತರ ನೆಕ್ಸ್ಟ್, he donated 10,000 to the orphanage ಅಂತಂದ ಹೇಳಿ. 10,000 ನೋ 10,000 ಅಲ್ಲ, ಜಸ್ಟ್ ಏನಂತಂದ್ರೆ he donated 10,000. ಎಸ್ ಪ್ರತ್ಯಯ ಸೇರ್ಸೋಂಗಿಲ್ಲ. ಅದೇ ತರ ದೇರ್ ಆರ್ 2 pairs ಆಫ್ ಅಂತಂದ ಹೇಳಿ. ಎಸ್ ಬರಂಗಿಲ್ಲ, ಜಸ್ಟ್ ದೇರ್ ಆರ್ 2 pair ಆಫ್ ಸೀಸರ್ಸ್ ಆನ್ ದ ಟೇಬಲ್ ಅಂತಂದ ಹೇಳಿ. ಎಸ್ ಅದೇ ತರ ಈಗ ನೋಡ್ರಿ, ಇನ್ಕಸ್ತಕ ನಾವು ನೋಡಿದ್ವಿ. ಸರ್ ನಾವು ಇನ್ಕಸ್ತಕ ಏನ್ ನೋಡಿದ್ರಿ, ನೋ ಎಸ್ ಅನ್ನ ಪ್ರತ್ಯಯ ಹಚ್ಚಂಗಿಲ್ಲ ಅಂತಂದ ಹೇಳಿ. ಯಾವ ತರ ಸರ್, ಈಗ ನಾನು ಎಸ್ ಪ್ರತ್ಯಯ ಹಚ್ಬೇಕ್ರಿ, ಪ್ಲೂರಲ್ ರೂಪದಲ್ಲಿ ನಾನು ತಗೋಬೇಕು. ಅವಾಗ ಹೆಂಗ್ ಮಾಡ್ಬೇಕ್ರಿ, ಈಗ ನೋಡ್ರಿ ಡಜನ್ ಅನ್ನೋ ಒಂದು ವರ್ಡ್ ಐತೆ, ಅದನ್ನ ನಾವು ಹೇಳ್ಬೇಕಂದ್ರೆ ಹಿ ಬಾಟ್ 2 dozen eggs ಅಂತಂದೇಳಿ. ಯಾಕಂದ್ರೆ ಸಂಖ್ಯೆ ಹಿಂದೈತಿ, ಡಜನ್ ಅಂತಂದ್ ಯೂಸ್ ಮಾಡಿದ್ವಿ. ಈಗ ನಾನು ಸಂಖ್ಯೆ ಗಿಂಖ್ಯೆ ಏನು ಯೂಸ್ ಮಾಡಂಗಿಲ್ಲ, ಡೈರೆಕ್ಟ್ ಆಗಿ ಡಜನ್ ಅನ್ನೋದು ಒಂದು ವರ್ಡ್ ಅನ್ನ ಯೂಸ್ ಮಾಡ್ಬೇಕಂದ್ರೆ ಎಗ್ಸ್ ಗಳಿಗೆ. ಎಗ್ಸ್ ಅನ್ನೋದೊಂದೇನು ಪ್ಲೂರಲ್ ರೂಪ. ಅದಕ್ಕೋಸ್ಕರ ನಾವ್ ಏನ್ ಹೇಳ್ಬೇಕು, ಡಜನ್ಸ್ ಆಫ್ ಎಗ್ಸ್ ಆರ್ ಬ್ರೋಕನ್ ಅಂತಂದ್ ಹೇಳ್ಬೇಕು. ಅದಕ್ಕೋಸ್ಕರ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಅನ್ನ ತಗೋಬೇಕು. ಡಜನ್ಸ್ ಆಫ್ ಎಗ್ಸ್ ಆರ್ ಬ್ರೋಕನ್. ಇಲ್ಲಿ ಯಾವುದೇ ತರ ನಂಬರ್ಸ್ ಗಳಿಲ್ಲ. ಕ್ಲಿಯರ್?
ಅದೇ ತರ 100 ನೋಡ್ರಿ, ಹಿ ಗೇವ್ 500 ರುಪೀಸ್, 500 ಕರೆಕ್ಟ್ ಆಗೈತೆ. ಬಟ್ ಅದ್ರ ನಾನು ಆತರ ಯೂಸ್ ಮಾಡಂಗಿಲ್ರಿ, ನಾನು ಈ ತರ ಯೂಸ್ ಮಾಡ್ಬೇಕ್ರಿ. ಎಸ್ ಪ್ರತ್ಯಯ ಹಚ್ಚಿ ಹಂಡ್ರೆಡ್ಸ್ ಆಫ್ ಪೀಪಲ್ ಆರ್ ವೇಟಿಂಗ್ ಅಂತಂದೇಳಿ, ಹಂಡ್ರೆಡ್ಸ್ ಆಫ್, ಇಲ್ಲಿ ನೋಡ್ರಿ ಎಲ್ಲದ್ರ ಮುಂದೆ ಎಸ್ ಪ್ರತ್ಯಯ ಹಚ್ಚಿ ಆಫ್ ಅಂತ ಯೂಸ್ ಮಾಡಕ್, ಹಂಡ್ರೆಡ್ಸ್ ಆಫ್ ಪೀಪಲ್ ಆರ್ ವೇಟಿಂಗ್ ಅಂತಂದೇಳಿ. ನೆಕ್ಸ್ಟ್ 1000, ದೀಸ್ ಆರ್ 10,000 ಬುಕ್ಸ್ ಅಂತಂದೇಳಿ, ಕರೆಕ್ಟ್ ಐತೆ. ನಂಬರ್ ನೋ ಎಸ್ ಪ್ರತ್ಯಯ, ಥೌಸಂಡ್ಸ್ ಆಫ್ ಬುಕ್ಸ್ ವೇರ್ ಸೋಲ್ಡ್ ಅಂತಂದೇಳಿ. ಅದಾದ ನಂತರ ಮಿಲಿಯನ್ಸ್, ಇಟ್ ಕಾಸ್ಟ್ $2 million ಅಂತಂದೇಳಿ, 2 million. ಬಟ್ ಆದ್ರೆ ನಾವೇನ್ ಹೇಳ್ಬೇಕು, ಮಿಲಿಯನ್ಸ್ ಆಫ್ ಸ್ಟಾರ್ಸ್ ಆರ್ ವಿಸಿಬಲ್ ಅಂತಂದೇಳಿ, ಮಿಲಿಯನ್ಸ್ ಆಫ್ ಅಂತಂದೇಳಿ. ಅದೇ ತರ ಸ್ಕೋರ್ ನೋಡ್ರಿ, ಸ್ಕೋರ್ ಅನ್ನ ಹೆಂಗ್ ಯೂಸ್ ಮಾಡಬಹುದು, ಶಿ ಸೋಲ್ಡ್ 4 score ಆಫ್ ಮ್ಯಾಂಗೋಸ್ ಅಂತಂದೇಳಿ, 4 score ಕರೆಕ್ಟ್ ಐತೆ. ನೆಕ್ಸ್ಟ್ ಸ್ಕೋರ್ಸ್ ಆಫ್ ಪೀಪಲ್ ಅಟೆಂಡೆಡ್ ಅಂತಂದೇಳಿ. ನೆಕ್ಸ್ಟ್ ಪೇರ್, ಐ ಹ್ಯಾವ್ 3 pair ಆಫ್ ಶೂಸ್. ನೆಕ್ಸ್ಟ್ ಪೇರ್ಸ್ ಆಫ್ ಸಾಕ್ಸ್ ವೇರ್ ಕೆಪ್ಟ್ ಹಿಯರ್ ಅಂತಂದೇಳಿ. ಅದೇ ತರ ಬಿಲಿಯನ್, ದ ಪ್ರಾಫಿಟ್ ಈಸ್ 6 billion rupees ಅಂತಂದೇಳಿ, 6 billion ಕರೆಕ್ಟ್ ಆಗೈತೆ, ಎಸ್ ಪ್ರತ್ಯಯ ಇಲ್ಲ. ನೆಕ್ಸ್ಟ್ ಬಿಲಿಯನ್ಸ್ ಆಫ್ ಅಂತಂದು ಯೂಸ್ ಮಾಡಬೇಕು, ಬಿಲಿಯನ್ಸ್ ಆಫ್ ಡಾಲರ್ಸ್ ವೇರ್ ಲಾಸ್ಟ್ ಅಂತಂದೇಳಿ. ಅದೇ ತರ ಲ್ಯಾಕ್, ಹಿ ಡೊನೇಟೆಡ್ 2 lakh rupees. ಇನ್ನೊಂದು ಲ್ಯಾಕ್ಸ್ ಆಫ್ ಪೀಪಲ್ ವಿಸಿಟೆಡ್, ಲ್ಯಾಕ್ಸ್ ಆಫ್ ಪೀಪಲ್ ಡೊನೇಟೆಡ್, ನೀವ್ ಏನಾದ್ರೂ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಕ್ರೋರ್, ಇಟ್ ಕಾಸ್ಟ್ 10 crore rupees, ಕ್ರೋರ್ಸ್ ಆಫ್ ರುಪೀಸ್ ವೇರ್ ವೇಸ್ಟೆಡ್, ಕ್ರೋರ್ಸ್ ಆಫ್ ರುಪೀಸ್ ವೇರ್ ಯೂಸ್ಡ್, ಕ್ರೋರ್ಸ್ ಆಫ್ ರುಪೀಸ್ ವೇರ್ ಡೊನೇಟೆಡ್. ಏನಾದ್ರೂ ಯೂಸ್ ಮಾಡ್ಕೊಡ್ರಿ. ಈ ತರ ಕ್ರೋರ್ಸ್ ಆಫ್ ಆಫ್ ಅಂತಂದ ಹೇಳಿ ನಾವು ಪ್ಲೂರಲ್ ರೂಪದಲ್ಲಿ ಯೂಸ್ ಮಾಡ್ಕೋಬೇಕಾಗತ್ತೆ. ಇದು ಪ್ಲೂರಲ್ ರೂಪ ಆದ್ರೆ ಇದೇನಂದ್ರೆ ಸಿಂಗ್ಯುಲರ್ ರೂಪದಲ್ಲಿ ಯೂಸ್ ಮಾಡ್ಕೊಂತೀವಿ. ಪಾಯಿಂಟ್ಸ್ ಕ್ಲಿಯರ್? ಇದೇನಂತಂದ ಹೇಳಿದ್ರೆ ಈ ರೂಲ್ ಆಗತ್ತೆ. ನೆಕ್ಸ್ಟ್ ರೂಲ್ ಅನ್ನ ನಾವು ಡಿಸ್ಕಷನ್ ಮಾಡೋಣ. ಜೈ ಹಿಂದ್.